ನಮಸ್ಕಾರ. ಮನೆ ಗೃಹಿಣಿ ಚಾನಲ್ಗೆ ಪ್ರೀತಿ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿವಸ ತುಂಬಾನೇ ಸ್ವಾದಿಷ್ಟಕರವಾದಂತಹ ಒಂದು ಸಿಹಿ ತಿಂಡಿ ರೆಸಿಪಿ. ತುಂಬಾನೇ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನು ಬಳಸಿ ಸೂಪರ್ ಹೆಲ್ದಿ ಆಗಿರುವಂತಹ ಈ ಬೇಸಿಗೆಗಂತೂ ಹೇಳಿ ಮಾಡಿಸಿದಂತಹ ಒಂದು ಅದ್ಭುತವಾದಂತಹ ಸಿಹಿ ತಿಂಡಿ ರೆಸಿಪಿ. ಈ ಬೇಸಿಗೆಯ ಬಿಸಿಲಿಗೆ ದೇಹಕ್ಕೆ ತಂಪನ್ನು ಕೊಡುವಂತಹ ಇವತ್ತಿನ ಈ ಆರೋಗ್ಯಕರ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಹಾಗೆ ಈ ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಮಿಕ್ಸರ್ ಜಾರ್ಗೆ 2 ಬಟ್ಲಾಗುವಷ್ಟು ತೆಂಗಿನಕಾಯಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿ ಮೇಲೆ ಬರುವಂತಹ ಕಪ್ಪು ಭಾಗನ ತೆಗೆದು ಬರೀ ಬಿಳಿ ಭಾಗನ ನಾನಿಲ್ಲಿ ಕಟ್ ಮಾಡಿ ತಗೊಂಡಿದ್ದೀನಿ. ಇದನ್ನು ಅಳತೆ ಮಾಡಿ 2 ಬಟ್ಲ ಹಾಗೆ ಸೇರಿಸಿ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಆದಷ್ಟು ಪೂರ್ತಿ ನೈಸಾಗಿ ಇದನ್ನು ನಾವು ಗ್ರೈಂಡ್ ಮಾಡಿ ತಗೊಳ್ಬೇಕಾಗುತ್ತೆ. ಇಲ್ಲಿ ಪೂರ್ತಿಯಾಗಿ ನಾನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಇಲ್ಲಿ ಇನ್ನೊಂದು ಪಾತ್ರೆಗೆ ಜರಡಿನ ಇಟ್ಟು ಇಲ್ಲಿ ತೆಂಗಿನಕಾಯಿನಲ್ಲಿ ಬರುವಂಥ ಹಾಲನ್ನು ಉಪಯೋಗಿಸಿ ಈ ಒಂದು ಪದಾರ್ಥನ ಮಾಡೋದ್ರಿಂದ ಈ ರುಬ್ಬಿರ್ತಕ್ಕಂಥ ತೆಂಗಿನಕಾಯಿನ ಈ ಥರ ಚಾಣಿನಲ್ಲಿ ಹಾಲೆಲ್ಲವೂ ಕೂಡ ಸೋಸಿ ತಗೊಳ್ತಾ ಇದ್ದೀನಿ. ಇದೇ ಥರ ತೆಂಗಿನಕಾಯಿನ ನಾವು 2 ಸತಿ ಗ್ರೈಂಡ್ ಮಾಡಿ ಈ ಹಾಲನ್ನು ಸಪ್ರೇಟ್ ಮಾಡಿಕೊಂಡು ಈ ಉಳಿದಂಥ ತೆಂಗಿನಕಾಯಿ ತುರಿನಲ್ಲಿ ನಾವು ಬರ್ಫಿ ಕೂಡ ರೆಡಿ ಮಾಡ್ಕೊಳ್ಬೋದು. ಬರ್ಫಿ ರೆಸಿಪಿ ಕೂಡ ಹೇಗೆ ಮಾಡೋದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದೇ ಉಳಿದಂಥ ತೆಂಗಿನಕಾಯಿ ತುರಿನ ಬಳಸಿ ಮಾಡಿರುವಂಥ ಬರ್ಫಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಸ್ವಲ್ಪ ಸೈಡಿಗೆ ತಿಟ್ಟು ನೋಡಿ, ಇಷ್ಟು ಹಾಲನ್ನು ನಾನು ಹಸಿ ತೆಂಗಿನಕಾಯಿನಲ್ಲಿ ತೆಕ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ಬಟ್ಲಿಗೆ 1/4 ಬಟ್ಲಾಗುವಷ್ಟು ಕಾರ್ನ್ಫ್ಲೋರನ್ನು ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಇದ್ರ ಬದಲಿಗೆ ಅಕ್ಕಿ ಹಿಟ್ಟನ್ನು ಕೂಡ ನೀವು ಬಳಸ್ಬೋದು. ಹಾಗೆಯೇ 1/4 ಬಟ್ಲಾಗುವಷ್ಟು ತೆಂಗಿನಕಾಯಿ ಹಾಲನ್ನೇ ಸೇರಿಸಿ ಗಂಟುಗಳು ಇಲ್ಲದೆ ಇರೋ ಥರ ಇದನ್ನು ಕಲಸಿ ತಗೊಳ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ತೆಂಗು ಮತ್ತು ಈ ಥರ ಕಾರ್ನ್ಫ್ಲೋರು ಸ್ವಲ್ಪ ಸಕ್ಕರೆ ಇದ್ದರೆ ಸಾಕು, ಈ ರೆಸಿಪಿ ಸುಲಭವಾಗಿ ಮಾಡ್ಕೊಳ್ಬೋದು. ಪೂರ್ತಿಯಾಗಿ ಕಾರ್ನ್ಫ್ಲೋರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇಲ್ಲಿ ನಾನು ತೆಂಗಿನಕಾಯಿ ಹಾಲಿಗೆ ಈ ಕಾರ್ನ್ಫ್ಲೋರ್ ಮಿಶ್ರಣದ ಹಾಲನ್ನು ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ಟವ್ನ ಆನ್ ಮಾಡಿ ಜೊತೆಗೆ ರುಚಿಗೆ 1/2 ಬಟ್ಲಾಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಸಕ್ಕರೆ ಬದಲಿಗೆ ನೀವು ಬೆಲ್ಲನೂ ಕೂಡ ಉಪಯೋಗಿಸ್ಬೋದು. ತೆಂಗಿನಕಾಯಿ ಹಾಲು ಕೂಡ ಸ್ವಲ್ಪ ಸ್ವೀಟ್ ಆಗಿರೋದ್ರಿಂದ ಆದಷ್ಟು ಸಕ್ಕರೆನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಸೇರಿಸಿ ಈ ಒಂದು ಸಿಹಿನ ರೆಡಿ ಮಾಡ್ಕೊಳ್ಳಿ. ಇಲ್ಲಿ ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಇದನ್ನು ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ. ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಯಾವುದೇ ಥರದ ಗಂಟುಗಳು ಆಗದೆ ಇರೋ ಥರ 3ರಿಂದ 4 ನಿಮಿಷಗಳವರೆಗೆ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಕುದೀತಾ ಇದು ಇವಾಗ ಗಂಜಿ ರೂಪಕ್ಕೆ ತಿರುಗಿದೆ, ನೋಡ್ತಾ ಇರ್ಬೋದು. ಕೈ ಬಿಡದೆ ಮತ್ತೆ ಇದನ್ನು 1-2 ನಿಮಿಷಗಳವರೆಗೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ಗಂಜಿ ರೂಪಕ್ಕಿಂತ ಒಂದು ಸ್ವಲ್ಪ ಇದು ಗಟ್ಟಿ ಅದಕ್ಕೆ ರೆಡಿ ಆಗಬೇಕು. ನೋಡ್ತಾ ಇದ್ರಲ್ಲ, ಇದು ಇನ್ನೂ ಸ್ವಲ್ಪ ತೆಳುವಾಗಿದೆ, ಇನ್ನೊಂದು ಸ್ವಲ್ಪ ಇದು ಗಟ್ಟಿ ಅದಕ್ಕೆ ರೆಡಿ ಆಗಬೇಕು. ಮತ್ತೆ ಇದನ್ನು 1-2 ನಿಮಿಷಗಳವರೆಗೆ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ಥರ ಸ್ವಲ್ಪ ಗಟ್ಟಿ ಅದಕ್ಕೆ, ತೀರ ಗಟ್ಟಿಯಾಗುವಲ್ಲ. ಇವಾಗ ಇದು ರೆಡಿಯಾಗಿದೆ. ಸ್ಟವ್ನ ಆಫ್ ಮಾಡಿ ಮುಂಚೆನೇ ಒಂದು ಬೌಲ್ಗೆ ನಾನು ತುಪ್ಪ ಸವರಿ ರೆಡಿ ಮಾಡಿಟ್ಟಿದ್ದೆ. ಈ ತೆಂಗಿನಕಾಯಿ ಮಿಶ್ರಣನ ಸೇರಿಸಿ ಚೆನ್ನಾಗಿ ಅದನ್ನು ಒಂದು ಸತಿ ಸೆಟ್ ಮಾಡಿ ಆ ಬೌಲನ್ನು ಒಂದು ಸ್ವಲ್ಪ ಟ್ಯಾಪ್ ಮಾಡಿ ಪೂರ್ತಿಯಾಗಿ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಒಂದು ಸತಿ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇಲ್ಲಿ ನಾನು ಈ ಥರ ಅಲ್ಯೂಮಿನಿಯಂ ಫಾಯಿಲನ್ನು ತಗೊಂಡು ಈ ಒಂದು ಬೌಲ್ ಮೇಲೆ ಕಂಪ್ಲೀಟಾಗಿ ನಾನು ಮುಚ್ತಾ ಇದ್ದೀನಿ. ಹೀಗೆ ಇದನ್ನು ಮುಚ್ಚಿ 2 ಗಂಟೆ ಅಥವಾ 3 ಗಂಟೆಗಳ ಕಾಲ ನೀವು ಫ್ರಿಜ್ಜಲ್ಲಿ ಇಡ್ಬೋದು. ಸಮಯ ಇಲ್ಲ ಅಂದರೆ ನೀವು ಕೇವಲ 1 ಗಂಟೆನಾದರೂ ಫ್ರಿಜ್ಜಲ್ಲಿ ಇಟ್ಟು ನಂತರ ಇದನ್ನು ಡಿಮೋಲ್ಡ್ ಮಾಡ್ಬೋದು. ಫ್ರಿಜ್ ಇಲ್ಲ ಅನ್ನೋರಾದರೆ ಹಾಗೇ ಆಚೆಗಡೆನೆ ಒಂದು 3 ಗಂಟೆಗಳ ಕಾಲ ನೀವು ಬಿಟ್ಟು ನಂತರ ಡಿಮೋಲ್ಡ್ ಮಾಡ್ಕೊಳ್ಬೋದು. ಇವಾಗ ನೋಡಿ, ನಾನು ಕೂಡ 2 ಗಂಟೆಗಳ ಕಾಲ ಫ್ರಿಜ್ಜಲ್ಲಿಟ್ಟು ನಂತರ ಇದನ್ನು ಡಿಮೋಲ್ಡ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ. ಸ್ವಲ್ಪ ಸುತ್ತಲೂ ಈ ಥರ ಕೈನಿಂದ ಸಡಿಲ ಮಾಡಿಕೊಂಡು ಇಲ್ಲಿ ಒಂದು ತಟ್ಟೆನ ಈ ಥರ ಮುಚ್ಚಿ ಉಲ್ಟಾ ಮಾಡಿದರೆ ಸಾಕು. ಸ್ವಲ್ಪ ಟ್ಯಾಪ್ ಮಾಡಿ ಈಸಿಯಾಗಿ ಡಿಮೋಲ್ಡ್ ಮಾಡ್ಬೋದು. ನೋಡ್ತಾ ಇದ್ದಿಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಇದನ್ನು ತೆಂಗಿನಕಾಯಿ ಗಿಣ್ಣು ಅಥವಾ ತೆಂಗಿನಕಾಯಿ ಪುಡಿಂಗ್ ಅಂತಲೂ ಕೂಡ ಹೇಳ್ತಾರೆ. ಸ್ವಲ್ಪ ಇಲ್ಲಿ ಡೆಕೋರೇಟಿವ್ ಆಗಿ ತುಳಸಿ ಎಲೆ ಮತ್ತು
ಬಾದಾಮಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಡೆಕೋರೇಟಿವ್ ಆಗಿ ಮಾಡಿದ್ದೀನಿ. ಈ ಬೇಸಿಗೆಯ ಬಿಸಿಲಿಗೆ ದೇಹಕ್ಕೆ ತಂಪನ್ನು ಕೊಡುವಂತಹ ತೆಂಗಿನಕಾಯಿ ಹಾಲನ್ನು ಬಳಸಿ ಮಾಡಿರುವಂತಹ ಹೊಸ ರುಚಿಯ ಈ ಸಿಹಿ ತಿಂಡಿಯನ್ನು ನಿಮ್ಮ ರುಚಿಗೆ ತಕ್ಕಂತೆ ನೀವು ಸಕ್ಕರೆ ಅಥವಾ ಬೆಲ್ಲನ ಬಳಸಿ ಈ ಒಂದು ರೆಸಿಪಿಯನ್ನು ಖಂಡಿತ ಟ್ರೈ ಮಾಡ್ಬೋದು. ಎಣ್ಣೆ, ಬೆಣ್ಣೆ, ತುಪ್ಪ ಇದ್ಯಾವುದು ಕೂಡ ಬೇಕಾಗೋದಿಲ್ಲ. ಆರಾಮಾಗಿ ಈ ಒಂದು ರೆಸಿಪಿಯನ್ನು ಕೇವಲ 2ರಿಂದ 3 ಪದಾರ್ಥಗಳಲ್ಲೇ ರೆಡಿ ಮಾಡ್ಕೊಳ್ಬೋದು. ಮನೆಗೆ ಯಾರಾದರೂ ನೆಂಟರು ಬಂದಾಗ ಅವರಿಗೆ ಈ ಥರ ನೀವು ಸ್ಪೆಷಲ್ ಆಗಿ ರೆಡಿ ಮಾಡಿ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ಮತ್ತು ಕೇಳ್ತಾರೆ ರೆಸಿಪಿ ಹೇಗೆ ಮಾಡಿದ್ರಿ ಅಂತ. ಇಲ್ಲಿ ಕಟ್ ಮಾಡಿ ಕೂಡ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಜೆಲ್ ರೀತಿಯಲ್ಲಿ ಈ ತೆಂಗಿನಕಾಯಿ ಸಿಹಿ ತಿಂಡಿ ತಯಾರಾಗಿದೆ ಅಂತ. ಬಾಯಲ್ಲಿಟ್ಟರೆ ಗಂಟಲಲ್ಲಿ ಹಾಗೆ ಗುಳುಮ್ ಅಂತ ಜಾರಿ ಹೊರಟೋಗುವಷ್ಟು ಮೃದುವಾದಂತಹ ಜೆಲ್ಲಿ ರೀತಿಯಲ್ಲಿ ಇವತ್ತಿನ ಈ ಸಿಹಿ ತಿಂಡಿ ತಯಾರಾಗಿದೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಯಾಕಂದರೆ ಇದು ಒಂದು ಸ್ವಲ್ಪ ಜೆಲ್ಲಿ ಫಾರ್ಮ್ ಥರ ರೆಡಿ ಆಗುತ್ತಲ್ವ, ಹಾಗಾಗಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡ್ತಾ ಇದ್ರಲ್ಲ ಎಷ್ಟು ಮೃದುವಾಗಿ ಈ ಒಂದು ಸಿಹಿ ತಿಂಡಿ ತಯಾರಾಗಿದೆ ಅಂತ. ಇಲ್ಲಿ ಫ್ಲೇವರ್ಗೆ ನೀವು ಬೇಕಂದರೆ ಏಲಕ್ಕಿ ಪುಡಿನ ಕೂಡ ಸ್ವಲ್ಪ ಸೇರಿಸಿ ರೆಡಿ ಮಾಡ್ಕೊಳ್ಳಿ. ಯಾವಾಗಲೂ ತೆಂಗಿನಕಾಯಿನಲ್ಲಿ ನಾವು ಬರ್ಫಿ ರೆಸಿಪಿಯನ್ನು ಮಾಡಿ ತಿಂದಿರ್ತೀವಿ. ಒಮ್ಮೆ ಈ ಥರ ನೀವು ಗಿಣ್ಣು ರೆಸಿಪಿ ಕೂಡ ಟ್ರೈ ಮಾಡಿ ನೋಡಿ. ನಿಮ್ಮಿಷ್ಟದ ಆಕಾರಕ್ಕೆ ಇದನ್ನು ಕಟ್ ಮಾಡಿ ಸ್ವಲ್ಪ ತಣ್ಣಗಿರುವಾಗಲೇ ತಿಂತಾ ಇದ್ದರೆ ಅದ್ಭುತವಾಗಿರುತ್ತೆ ಈ ಒಂದು ಸಿಹಿಯ ರುಚಿ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸುಲಭವಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನು ಬಳಸಿ ಮಾಡಿರುವಂತಹ ಈ ಅದ್ಭುತವಾದಂತಹ ಸಿಹಿ ತಿಂಡಿ ರೆಸಿಪಿ. ಇವತ್ತಿನ ರೆಸಿಪಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.